ಅದೇ ನಡಿ ನಾವು ಹೋಗೋಣ. ನಾವ್ಯಾಕಮ್ಮ ಹೋಗ್ಬೇಕು? ಬೇಕಿದ್ರೆ ಅವ್ರುಗಳು ಹೋಗ್ತಾರೆ ಬಿಡು. ಡ್ಯಾಡ್ ಬನ್ನಿ ಹೋಗೋಣ. ಎಲ್ಲಿ ಹೋದ್ರು ಬಂದು ಒಕ್ಕರ್ಸ್ಕೊಂಡ್ಬಿಡ್ತಾರೆ. ನೆಮ್ಮದಿ ಅನ್ನೋದೇ ಇಲ್ಲ. ಸೇಮ್ ಹಿಯೋ. ನಮ್ಗಳಿಗೂ ನೆಮ್ಮದಿ ಇಲ್ಲ ನಿಮ್ಗಳಿಂದ. ನಮಗೆ ಸರಿ ಸಮಾನ ಅಲ್ಲದ್ರ ಜೊತೆ ನಾವು ಮಾತಾಡಬಾರ್ದು. ನಡಿ. ನಮ್ಮಮ್ಮನ ಮದುವೆ ಆಗ್ಬೇಕಾದ್ರೆ ಗೊತ್ತಿರಲಿಲ್ವಾ ಯೋಚನೆ? ಅದೇ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯ? ಫಸ್ಟ್ ಇಲ್ಲಿಂದ ಹೋಗೋಣ. ಪತ್ರಿಕೆ ಅವರೇ ಕೊಟ್ಕೊಳ್ಳಿ. ಯಾರ ಮರ್ಜಿಲು ಬದುಕು ಅಭ್ಯಾಸ ಅಲ್ಲ ನನಗೂ ನಮ್ಮಮ್ಮಂಗೂ. ಬಿಟ್ಕೊಡ್ತೀನಿ, ನೀವುಗಳೇ ಹೋಗಿ. ನೀನೇನೋ ಬಿಟ್ಕೊಡೋದು? ಆರ್ಯ, ಅಲ್ಪಗಳು ಮಾತಾಡುತ್ತೆ, ತಲೆ ಕೆಡಿಸ್ಕೋಬಾರ್ದು. ಯಾರು ಅಲ್ಪರು ಅಂತ ಎಲ್ಲರಿಗೂ ಗೊತ್ತಿದೆ. ತಂದು ಇಟ್ಕೊಂಡಿದ್ದೀರಲ್ಲ ಮನೇಲಿ, ಅದು ಯಾವಳ್ನು? ಏಯ್, ಇನ್ನೊಂದು ಮಾತಾಡಿದ್ರೆ ನೆಟ್ಟಿಗಿರಲ್ಲ ಪರಿಣಾಮ. ದೊಡ್ಡವ್ರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ ನೀವು? ನಿಮಗಿದ್ರೆ ತಾನೇ ಮೊದಲು. ಡ್ಯಾಡ್ ಪ್ಲೀಸ್, ಈಗೆಲ್ಲರೂ ಬಂದಾಗಿದೆ. ನಮ್ಮ ಇನ್ವಿಟೇಷನ್ ಕೊಟ್ಟು ಹೊರಡೋಣ. ಬನ್ನಿ ನಡಿಯೋ. ಸೂರ್ಯ ಆರತಿ ದಂಪತಿಗಳು ಏಕೆ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಶ್ರೀನಿಧಿ ಚಿಕ್ಕಪ್ಪ, ಪ್ರಸಾದ್, ಹರಿಪ್ರಸಾದ್. ನಮಸ್ಕಾರ. ನಮಸ್ಕಾರ. ಬನ್ನಿ 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 ಬನ್ನಿಯಪ್ಪ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಡೈವರ್ಸರ್ಗೂ ಬಂದ್ಬಿಟ್ಟಿದೆಯಂತೆ, ವಿಷಯ ಗೊತ್ತಾಯ್ತು. ಅಯ್ಯ, ಇದ್ಯಾಕೆ ನಿಂತ್ಕೊಂಡ್ಬಿಟ್ರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿಯಪ್ಪ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇಬ್ರು ಮಕ್ಕಳದು ಮದುವೆ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದೀರಿ. ಒಂದೇ ಮನೆಯವರಾದರೂ ಬೇರೆ ಬೇರೆ ಪತ್ರಿಕೆಗಳು, ಬೇರೆ ಬೇರೆ ಕಡೆ ಮದುವೆ. ನಾನು ಅಂದ್ಕೊಂಡೇ ಇರಲಿಲ್ಲ ನಿಮ್ಗೆ ಈ ಥರದೊಂದು ಪರಿಸ್ಥಿತಿ ಬರ್ಬೋದು ಅಂತ. ಬೇಗ ಕಾರ್ಡ್ ಕೊಡಮ್ಮ, ಹೊರಡೋಣ. ಆ ಥರ ಪಾಪ ಆದಿತ್ಯಂಗೆ ಅಪ್ಪನ ಮುಂದೆ ಕೂತ್ಕೊಳ್ಳೋಕೆ ಮುಜುಗರ ಅಂತ ಕಾಣುತ್ತೆ. ಅಲ್ಲ ಪಾರ್ಯ, ನೀನಾದರೂ ಹೇಳಕ್ಕಿಲ್ವಾ ನಿಮ್ಮ ಅಪ್ಪಂಗೆ ಈ ವಯಸ್ಸಲ್ಲಿ ಇಂಥ ನಿರ್ಧಾರ ತಗೊಳ್ಳೋದು ಬೇಡ ಅಂತ? ಇಷ್ಟ ಇಲ್ಲದೆ ಜೊತೆ ಇರೋದಕ್ಕಿಂತ ದೂರ ಇದ್ರೇ ವಾಸಿ ಅಲ್ವಾ? ಆ್ಯಕ್ಚುಲಿ ಏನು ಪ್ರಾಬ್ಲಮ್ಮು? ಸಾರಿ, ನಾನು ನಿನ್ನ ಕೇಳ್ತಾ ಇದ್ದೀನಿ ನೋಡು. ಆ್ಯಕ್ಚುಲಿ ಏನು ಪ್ರಾಬ್ಲಮ್ಮು? ಸೂರ್ಯ ಅವ್ರಿಗೆ ಬೇರೆ ಹೆಂಗಸಿನ ಸಂಪರ್ಕ ಇದೆ ಅಂದರೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಶ್ರೀರಾಮಚಂದ್ರನ ಅಪರಾವತಾರ. ಇನ್ನು ಆರ್ತಿಯವರು ಏನೋ ಬೇಸರ ಮಾಡಿದ್ದಾರೆ ಅಂದರೆ ಸಾಧ್ಯನೇ ಇಲ್ಲ. ಅವರು ಸಹನಾಮೂರ್ತಿಗಳು. ದೂರ ಆಗೋದಕ್ಕೆ ಕಾರಣವೇ ಸಿಗ್ತಾ ಇಲ್ವೇ? ಎಲ್ಲರಿಗೂ ಸ್ವಾತಂತ್ರ್ಯ ಬೇಕು. ಬೇರೆ ಆದ್ಮೇಲೆ ಜೊತೆಗಿದ್ದವ್ರ ಬೆಲೆ ಗೊತ್ತಾಗೋದು. 16ನೇ ತಾರೀಕು ನನ್ನ ಮಗನ ಮದುವೆ. ದಯವಿಟ್ಟು ಎಲ್ಲರೂ ಬರಬೇಕು. ನಿಮ್ಮ ಮಗನ ಮದುವೆ ಯಾವಾಗ? ಹದಿನಾರನೇ ತಾರೀಕು ನನ್ನ ಮಗನ ಮದುವೆ. ಒಂದೇ ದಿನ ಎರಡೆರಡು ಮದುವೆ. ಒಂದು ಕೆಲಸ ಮಾಡ್ತೀನಿ, ದಾರೆಗೆ ಆದಿತ್ಯನ ಮದುವೆಗೆ ಬಂದ್ಬಿಡ್ತೀನಿ, ರಿಸೆಪ್ಷನ್ಗೆ ಆರಿನ ಮದುವೆಗೆ ಹೋಗ್ಬಿಡ್ತೀನಿ. ಹೆಂಗೆ? ಬೆಸ್ಟು. ಹೇಗಿದ್ರು ಸಂಜೆ ಇವ್ರ ಮೊದಲು ರಿಸೆಪ್ಷನ್ ಇರಲ್ಲ. ಅನುಕೂಲ ಇಲ್ಲದೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಆಡ್ತಾ ಇದೆಯಾ? ಹಂಗೆಲ್ಲ ಹಂಗಿಸ್ಬಾರ್ದಪ್ಪ. ತಪ್ಪಪ್ಪ, ಹಂಗೆಲ್ಲ ಹಂಗಿಸ್ಬಾರ್ದು. ಮದುವೆ ಅಂದರೆ ತಾಳಿ ಕಟ್ಟೋದು ಮುಖ್ಯ, ಕೋಟ್ ಹಾಕೊಂಡು ರಿಸೆಪ್ಷನ್ ನಿಂತ್ಕೊಳ್ಳೋದಲ್ಲ. ಓದ್ಬಿಟ್ರೆ ಸಾಲದು, ಕಾಮನ್ ಸೆನ್ಸ್ ಇರಬೇಕು.
ಅಯ್ಯೋ ಕಿತ್ತಾಡ್ಬೇಡ್ರಪ್ಪ. ನಿಮ್ಮ ಅಪ್ಪ ಅಮ್ಮ ಮಾಡ್ಕೊಂಡು ಹಾಗೆ. ನಾನು ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮಲ್ಲಿ ಮೊದಲು ಪ್ರೆಸ್ಗೆ ಹೋದವ್ರು ಯಾರು? ಮನೆ ವಿಷಯನ ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋಷ್ಟು ಚೀಪಲ್ಲ ನಾನು. ತಗೊಳ್ಳಿ, ಮದುವೆಗೆ ಬನ್ನಿ. ಬರ್ತೀವಿ. ಸಾಧ್ಯ ಆದರೆ ಜಾಹ್ನವಿ ಶ್ರೀಗೂ ಕರೆದಿದ್ದೀವಿ ಅಂತ ಹೇಳ್ಬಿಡಿ. ಅಲ್ಲ ನಾನೇನು ಅನ್ಬಾರ್ದಂದೆ ಅಂತ ಇವ್ರಿಬ್ರು ಹಿಂಗೆ ಸೆಟ್ಕೊಂಡು ದಿಢೀರಂತ ಹೊಟ್ಟೋಗ್ಬಿಟ್ರು. ಮರ್ಯಾದೆ ತೆಗಿಬೇಕು ನಂದು ಅಂತ ಎಷ್ಟು ದಿನದಿಂದ ಪ್ಲಾನ್ ಮಾಡಿದ್ರಿ? ಯಾರೀ ಮರ್ಯಾದೆ ತೆಗ್ದಿದ್ದು? ಖರ್ಚು ಬೇಡ ಜೋರಾಗಿ. ಅಂದಿದ್ದೆಲ್ಲ ಅನ್ಸ್ಕೊಳಕ್ಕೆ ಯಾರು ಬಿಟ್ಟು ಬಿದ್ದಿಲ್ಲ ಇಲ್ಲಿ. ನಡೆಯೋ ಸುಮ್ಮನೆ. ನಮಸ್ಕಾರ ಸೂರ್ಯ ಅವರೇ. ಸಾರಿ ಬೀಗ್ರೆ. ನಾನು ನಿಮ್ಗೆ ಯಾವ ಬೀಗನೂ ಅಲ್ಲ. ಈಗಾಗಲೇ ತುಂಬ ಅಪ್ಸೆಟ್ ಆಗಿದೆ. ಪದೇ ಪದೇ ಮಾತಲ್ಲಿ ಕೆಣಕ್ಬಿಡಿ. ಹಾಗಂದ್ರೆ ಯಾಕೆ? ಕರೆಯೋದಕ್ಕೆ ಅಂತ ಬಂದಿದ್ದೀನಿ. ಮದುವೆ ಕರೆಯೋದಾದ್ರೆ ಅದ್ರ ಅಗತ್ಯ ಇಲ್ಲ. ನಾವು ಬರೋದು ಇಲ್ಲ, ನೀವು ಇನ್ವಿಟೇಷನ್ ಕೊಡೋದು ಬೇಡ. ಸೂರ್ಯ ಅವರೇ, ನೀವು ಹಾಗೆ ಹೇಳ್ಬಿಡ್ಬೋದು. ಆದರೆ ಜಗತ್ತಿನ ಕಣ್ಣಿಗೆ ನಾವು ಬೀಗ್ರೇನೆ. ನನ್ನ ಮಗಳನ್ನ ನಿಮ್ಮ ಮನೆಗೆ ಕೊಡ್ತಿರೋದು ಸುಳ್ಳಲ್ವಲ್ಲ? ನಿಮ್ಮ ಮಗಳನ್ನ ಕೊಡ್ತಿರೋದು ನಮ್ಮ ಮನೆಗಲ್ಲ. ಇದೇನಾರ್ಯ ಹೀಗೆ ಹೇಳ್ತೀಯಾ? ಸೂರ್ಯ ಆರತಿ ಗಂಡ ಹೆಂಡತಿ. ನಾನು ನನ್ನ ಮಗಳನ್ನ ಕೊಡ್ತಿರೋದು ಇವ್ರ ಮಗನಿಗೆ. ಅವನು ನನ್ನ ಮಗ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆರತಿ ಅವರು ಮದುವೆ ಮಾಡ್ಕೊಂಡಿರೋದು ನಿಮ್ಮನ್ನ. ಆರತಿ ನಿಮ್ಮ ಕೈ ಹಿಡಿದ ಮೇಲೆ ಆದಿನೂ ನಿಮ್ಮ ಮಗನೇ ತಾನೇ. ಅದೇ ಪ್ರೀತಿ ಕೊಟ್ಟು ಬೆಳೆಸಿದ್ದೀರಲ್ವಾ? ಅದೇ ನಾವು ಮಾಡಿ ದೊಡ್ಡ ತಪ್ಪು. ಅಯೋಗ್ಯರಿಗೆ ಪ್ರೀತಿ, ಅಪಾತ್ರರಿಗೆ ದಾನ ಮಾಡಬಾರ್ದು ಅಂತ ಈಗ ಗೊತ್ತಾಯ್ತು. ಈಗ ಅಂದ್ಕೊಂಡ್ರೆ ಏನು ಬಂತು? ಆದಿನೂ ನಿಮ್ಮ ಮಗ ಅಂತಾನೆ ನಾನು ಅಂದ್ಕೊಂಡಿರೋದು. ಅದಕ್ಕೆ ನನ್ನ ಮಗಳನ್ನ ಈ ಮನೆ ಕೊಟ್ಟು ಮದುವೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದು.